ಹಿರಿಯ ಕಲಾವಿದೆ ಪಂಡರೀಬಾಯಿ. ಜನನ ಸೆಪ್ಟೆಂಬರ್ 18, 1930. ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ. ತಂದೆ ತಾಯಿ ರಂಗವಿಠಲ ಕೀರ್ತನಕಾರರಾಗಿದ್ದರು. ತಾಯಿ ಕಾವೇರಿಬಾಯಿ ಶಿಕ್ಷಕಿ. ಪತಿ ಡಾಕ್ಟರ್ PH ರಾಮರಾವ್. ಸಹೋದರಿ ಕಲಾವಿದೆ ಮೈನಾವತಿ. ಕಾರ್ಯಕ್ಷೇತ್ರ ನಟಿ, ನಿರ್ಮಾಪಕಿ. ಲೀಲಾಮಯ ಹೇ ದೇವ ನೀ ತೋರು ದಯಾ ಭಾವ, ಗುರಿ ಕಾಣದಿದೆ ಜೀವ ನೆರವಾಗೆಲೋ ದೇವ ಎಂದು ಹಾಡುವ ನವಜೀವನ ಚಿತ್ರದ ಹಾಡು. ಈ ಪಾತ್ರದಲ್ಲಿ ಅವರು ಬೇಡುವಾಗ ಆ ಕರೆಯಲ್ಲಿನ ಆರ್ತತೆ ನಮ್ಮೊಳಗೆ ಅಡಗಿರುವ ಆಧ್ಯಾತ್ಮ ಭಾವಕ್ಕೆ ಶಾಂತ ಸ್ವರೂಪದ ಹಿತವನ್ನೀಯುತ್ತದೆ. ಸ್ಯಾಂಡಲ್ವುಡ್ನ ಅಮ್ಮ ಎಂದರೆ ಸಾಕು, ಥಟ್ಟಂತ ನೆನಪಾಗುವ ಹೆಸರು ಕಲಾವಿದೆ ಪಂಡರೀಬಾಯಿಯವರದ್ದು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿಯೂ ನಟಿಸಿ ಮನೆ ಮಾತಾದ ನಟಿ ಪಂಡರೀಬಾಯಿ. ಬಾಲ್ಯ ಮತ್ತು ಶಿಕ್ಷಣ. ಪಂಡರೀಬಾಯಿಯವರ ಜನ್ಮನಾಮ ಗೀತಾ. ಒಮ್ಮೆ ಪಂಢರಪುರಕ್ಕೆ ಹೋಗಿ ಬಂದ ರಂಗರಾಯರು ವಿಠ್ಠಲನ ಮೇಲಿನ ಭಕ್ತಿಯಿಂದ ಮಗಳಿಗೆ ಪಂಡರೀಬಾಯಿ ಎಂದು ನಾಮಕರಣ ಮಾಡಿದರು. ಅದೇ ಶಾಶ್ವತವಾಯಿತು, ಪ್ರಸಿದ್ಧಿಯೂ ಆಯಿತು. ಪಂಡರೀಬಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ಸೊಗಸಾಗಿ ಹರಿಕತೆ ಮಾಡುತ್ತಿದ್ದರಂತೆ. ತಂದೆ ಕೀರ್ತನಾಕಾರರು. ಆದ್ದರಿಂದ ಪಂಡರೀಬಾಯಿಯವರಿಗೆ ಕಲೆ ರಕ್ತಗತವಾಗಿ ಬಂದಿತ್ತು. ಸೋದರ ವಿಮಲಾನಂದದಾಸರ ಆದರ್ಶ ನಾಟಕ ಸಭಾದಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದ ನಟಿಯೊಬ್ಬರು ಅಕಸ್ಮಾತ್ ಗೈರು ಹಾಜರಾದಾಗ ಆ ಪಾತ್ರವನ್ನು ನಿರ್ವಹಿಸಲು ಪಂಡರೀಬಾಯಿಯವರು ಬಣ್ಣ ಹಚ್ಚಿಕೊಳ್ಳಬೇಕಾಯಿತು. ಅದೇ ಅವರ ರಂಗಭೂಮಿ ಪ್ರವೇಶಕ್ಕೆ ಕಾರಣವೂ ಆಯಿತು. ನಂತರದ ದಿನಗಳಲ್ಲಿ ಬೆಂಗಳೂರಿನ ವರದಾಚಾರ್ ಮೆಮೋರಿಯಲ್ ಸಂಸ್ಥೆಯ ನಾಟಕಗಳಲ್ಲೂ ಅಭಿನಯಿಸುತ್ತಿದ್ದರು ಪಂಡರೀಬಾಯಿಯವರು. ರಂಗಭೂಮಿ ಕಲಾವಿದೆಯಾಗಿದ್ದ ಇವರು ಹರಿಕಥೆ ಹೇಳುವ ಮೂಲಕ ಚಿಕ್ಕ ವಯಸ್ಸಿನಲ್ಲೇ ಎಲ್ಲರ ಮನ ಗೆದ್ದಿದ್ದರು. ಸಾಧನೆ. ಪಂಡರೀಬಾಯಿಯವರು ತಮ್ಮ 13ನೇ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದ ನಟಿ. ಬಳಿಕ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸುವ ಮೂಲಕ ಪ್ರಖ್ಯಾತಿ ಗಳಿಸಿದ್ದು ಇತಿಹಾಸ. ಒಮ್ಮೆ ಪಂಡರೀಬಾಯಿ ಹರಿಕಥಾ ಕಾರ್ಯಕ್ರಮ ನೀಡಿದಾಗ ಆ ಕಾರ್ಯಕ್ರಮದಲ್ಲಿ ಅಜ್ಞಾತವಾಗಿ ಪ್ರೇಕ್ಷಕ ವರ್ಗದಲ್ಲಿ ಸೇರಿಕೊಂಡಿದ್ದವರು ಸಂಗೀತ ಕಲಾನಿಧಿ ಪಿಟೀಲು ಚೌಡಯ್ಯನವರು. ಪುಟ್ಟ ಬಾಲಕಿಯ ಪ್ರತಿಭೆಯನ್ನು ಕಂಡು ತಾವು ನಿರ್ಮಿಸಿದ ವಾಣಿ ಚಿತ್ರದಲ್ಲಿ ಅವರಿಗೆ ಅಭಿನಯಿಸಲು ಆಹ್ವಾನ ನೀಡಿದರು. ಹೀಗೆ ಅನಿರೀಕ್ಷಿತವಾಗಿ ಪಂಡರೀಬಾಯಿಯವರು 1943ರಲ್ಲಿ ಚಲನಚಿತ್ರರಂಗವನ್ನು ಪ್ರವೇಶಿಸಿದರು. ಮುಂದೆ ಹೊನ್ನಪ್ಪ ಭಾಗವತರ್ ಅವರ ಗುಣಸಾಗರಿ ಪಂಡರೀಬಾಯಿಯವರು ಮೊಟ್ಟ ಮೊದಲನೆಯ ಬಾರಿಗೆ ನಾಯಕಿಯಾಗಿ ನಟಿಸಿದ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ HLN ಸಿಂಹ ಅವರ ಬೇಡರ ಕಣ್ಣಪ್ಪ. ಈ ಚಿತ್ರದಲ್ಲಿ ಪಂಡರೀಬಾಯಿಯವರೇ ನಾಯಕಿಯಾಗಿದ್ದರು. ಇನ್ನು ಸಂಧ್ಯಾರಾಗ ಚಿತ್ರದಲ್ಲಿ ಮಲತಾಯಿಯ ಪಾತ್ರ ಮಾಡಿದರೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಮ್ಮ ಹೃದಯವನ್ನೇ ಮುಡಿಪಾಗಿಟ್ಟ ತಾಯಿಯಂತೆ ಅವರು ಕಾಣುವ ರೀತಿ, ಆ ನಟನೆ ಹೇಗೆ ತಾನೇ ಕನ್ನಡಿಗರು ಮರೆಯಲು ಸಾಧ್ಯ? ಇನ್ನು ನಮ್ಮ ಮಕ್ಕಳು ಚಿತ್ರವೂ ಸಹ ಪುಟ್ಟ ಮಕ್ಕಳ ತಾಯಿಯಾಗಿ ನಿನ್ನೊಲುಮೆ ನಮಗಿರಲಿ ತಂದೆ ಎಂದು ತನ್ನ ಕುಟುಂಬ, ಮಕ್ಕಳು, ದೇವರಿಗಾಗಿ ಒಲುಮೆ ಎಲ್ಲವನ್ನೂ ತಮ್ಮ ಅಭಿವ್ಯಕ್ತಿಯಲ್ಲಿ ಮೂಡಿಸುವ ಅವರ ತನ್ಮಯತೆ
ಹೃದಯಕ್ಕೆ ತುಂಬಾ ಹತ್ತಿರವಾಗುತ್ತದೆ. ಸತ್ಯ ಹರಿಶ್ಚಂದ್ರ ಚಿತ್ರ, ಇದರಲ್ಲೂ ಅವರ ಪಾತ್ರ ನಿರ್ವಹಣೆ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಎಂಪಿ ಶಂಕರ್, ನರಸಿಂಹರಾಜು ಇವರುಗಳ ಮೇರು ಮಟ್ಟದ ಅಭಿನಯಕ್ಕೆ ಸರಿಸಾಟಿಯಾಗಿ ನಿಲ್ಲುತ್ತದೆ. ಹೀಗೆ ಪಂಡರೀಬಾಯಿ ಅವರ ಅಭಿನಯವನ್ನು ಒಂದಾದ ಮೇಲೊಂದರಂತೆ ಹೆಸರಿಸುತ್ತಾ ಹೋಗಬಹುದು. ಎಲ್ಲವೂ ಖ್ಯಾತಿ ಪಡೆದಂತಹ ಪಾತ್ರಗಳೇ. ಸೋದರಿ, ಹರಿಭಕ್ತ, ರಾಯರ ಸೊಸೆ, ಬಂಗಾರದ ಹೂವು, ಜೇನುಗೂಡು, ಪಂಡರೀಬಾಯಿಯವರು ಅಂದಿನ ದಿನಗಳಲ್ಲಿ ನಟಿಸಿದ ಇನ್ನಿತರ ಕೆಲವು ಪ್ರಮುಖ ಚಿತ್ರಗಳು. ಅನ್ನಪೂರ್ಣ, ಅನುರಾಧ, ರಾಯರ ಸೊಸೆ ಮುಂತಾದವು ಅವರೇ ನಿರ್ಮಿಸಿದ ಚಿತ್ರಗಳು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಚಿತ್ರರಂಗದಲ್ಲಿ ದುಡಿದು ತಾವು ಗಳಿಸಿದ್ದನ್ನೆಲ್ಲ ಚಿತ್ರ ನಿರ್ಮಾಣಕ್ಕಾಗಿಯೇ ಮೀಸಲಿಟ್ಟರು. ಪಂಡರೀಬಾಯಿಯವರು ಕನ್ನಡ, ತಮಿಳು, ಹಿಂದಿ ಭಾಷೆ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ನಟಿಸಿದ ಚಿತ್ರಗಳು 500ಕ್ಕೂ ಹೆಚ್ಚು. ದಕ್ಷಿಣ ಭಾರತೀಯ ಸಿನಿಮಾ ರಂಗದ ಬಹುತೇಕ ಖ್ಯಾತ ನಟರಿಗೆ ನಾಯಕಿಯಾಗಿ, ತಾಯಿಯಾಗಿ ಪಂಡರೀಬಾಯಿಯವರು ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀಕಂಠ ವಿಷಕಂಠ ಎಂದು ಹಾಡುವ ಒಂದು ಗೀತೆಯಲ್ಲಿ ಒಂದೆಡೆ ತಾಯಿಯಾಗಿ ಕುಳಿತಿರುವ ಹಾಡಿನ ಚಿತ್ರಣ ಈಗಲೂ ಕಣ್ಮುಂದೆ ಹಾಗೇ ಬರುತ್ತದೆ. ತಮಿಳಿನ ಮೇರು ನಟ ಶಿವಾಜಿ ಗಣೇಶನ್ ಅವರ ಮೊದಲ ಚಿತ್ರದಲ್ಲಿ ಕೂಡ ಪಂಡರೀಬಾಯಿಯವರೇ ನಾಯಕಿಯಾಗಿದ್ದರು. ಹೀಗೆ ಡಾಕ್ಟರ್ ರಾಜ್ಕುಮಾರ್, ಎಂಜಿ ರಾಮಚಂದ್ರನ್, ಶಿವಾಜಿ ಗಣೇಶನ್, ಎನ್.ಟಿ. ರಾಮರಾವ್, ಅಕ್ಕಿನೇನಿ ನಾಗೇಶ್ವರರಾವ್, ರಾಜೇಶ್ ಖನ್ನಾ, ಹೀಗೆ ಅಂದಿನ ಕಾಲದ ನಾಯಕ ನಟರಿಗೆ ಮತ್ತು ಮುಂದಿನ ತಲೆಮಾರಿನ ನಟರಿಗೆ ಕೂಡ ಅವರು ತಾಯಿಯ ಪಾತ್ರಗಳಲ್ಲಿ ಅಭಿನಯಿಸಿದ್ದುಂಟು. ಹಿಂದಿಯ ಪ್ರಸಿದ್ಧ ಭಾಬಿ ಚಿತ್ರದಲ್ಲಿ ಕೂಡ ಪಂಡರೀಬಾಯಿಯವರು ನಟಿಸಿರುವುದು ವಿಶೇಷ. ಸುಮಾರು 60 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ಪಂಡರೀಬಾಯಿಯವರು ತಾಯಿಯ ಪಾತ್ರದ ಮೂಲಕ ಇಂದಿಗೂ ಚಿತ್ರ ಪ್ರೇಕ್ಷಕರಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಪಾಂಡುರಂಗನ ಭಕ್ತರಾಗಿದ್ದ ಪಂಡರೀಬಾಯಿಯವರು ಚೆನ್ನೈನ ಕೋಡಂಬಾಕಂನಲ್ಲಿ ತಮ್ಮ ಇಷ್ಟ ದೇವರಾದ ಪಾಂಡುರಂಗನಿಗಾಗಿ ಒಂದು ಗುಡಿಯನ್ನು ನಿರ್ಮಿಸಿದ್ದಾರೆ. ಇವರು ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಸಂಸ್ಥೆಯ ಮೂಲಕ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು. ಕಿರುತೆರೆಯಲ್ಲಿ ಕೂಡ ಪಂಡರೀಬಾಯಿಯವರು ಅಭಿನಯಿಸಿ ಜನಪ್ರಿಯತೆ ಗಳಿಸಿದ್ದರು. ಅವರ ಸಹೋದರಿ ಮೈನಾವತಿಯವರು ನಿರ್ಮಿಸಿದ್ದ ಅಮ್ಮ, ಮನೆತನ ಎಂಬ ದೂರದರ್ಶನದ ಧಾರಾವಾಹಿಗಳು ಮನೆಮಾತಾಗಿದ್ದವು. ಪ್ರಶಸ್ತಿಗಳು. ಪಂಡರೀಬಾಯಿಯವರಿಗೆ ಅಪ್ರತಿಮ ಕಲಾವಿದೆಯನ್ನು ಗೌರವಿಸಲು ಕರ್ನಾಟಕ ರಾಜ್ಯದ 10ನೆಯ ತರಗತಿಯ ಕನ್ನಡ ಭಾಷೆಯ ಪಠ್ಯಪುಸ್ತಕದಲ್ಲಿ ಗುಣಸಾಗರಿ ಪಂಡರೀಬಾಯಿ ಎಂಬ ಪಾಠವನ್ನು ಅಳವಡಿಸಲಾಗಿದೆ. 2001ರಲ್ಲಿ ಜೀವಮಾನ ಸಾಧನೆಗಾಗಿ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. 1968-69ನೇ ಸಾಲಿನ ನಮ್ಮ ಮಕ್ಕಳು, ಬೆಳ್ಳಿ ಮೋಡ ಚಿತ್ರಗಳ ಅಭಿನಯಕ್ಕಾಗಿ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ, 1994-95ರಲ್ಲಿ ಸಿನಿಮಾ ರಂಗದ ಶ್ರೇಷ್ಠ ಸಾಧನೆಗಾಗಿ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, 1968-69ರಲ್ಲಿ ಅತ್ಯುತ್ತಮ ಪೋಷಕ ನಟಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ನಮ್ಮ ಮಕ್ಕಳು ಚಿತ್ರಕ್ಕಾಗಿ ದೊರಕಿದೆ. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರಿಂದ ಸ್ವೀಕರಿಸಿದರು. 1965ರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಪ್ರಶಸ್ತಿಯು ಇವರಿಗೆ ಸಂದಿದೆ. ಕೈತುತ್ತು ಕೊಟ್ಟೋಳು ಐ ಲವ್ ಯು ಮೈ ಮದರ್ ಇಂಡಿಯಾ ಅಂತ ಇಂದಿಗೂ ಹಲವಾರು ಚಿತ್ರಗಳ ಮೂಲಕ ತಾಯಿಯ ಮಮತೆ, ಪ್ರೀತಿಯ ಧಾರೆ ಹರಿಸುವ ಪಂಡರೀಬಾಯಿ ಅಮ್ಮನ ಪಾತ್ರವನ್ನು ಸ್ಮರಿಸುತ್ತೇವೆ.
ಜೀವನದ ಸಂಧ್ಯಾಕಾಲದಲ್ಲಿ ಅಪಘಾತದಿಂದ ಪಂಡರೀಬಾಯಿಯವರ ಆರೋಗ್ಯ ಹದಗೆಟ್ಟಿತ್ತು. ಆರ್ಥಿಕ ಪರಿಸ್ಥಿತಿಯೂ ಉತ್ತಮವಾಗಿ ಇರಲಿಲ್ಲ. ಇವರು ಜನವರಿ 29, 2003ರಲ್ಲಿ ಕೊನೆಯುಸಿರೆಳೆದರು.